friends, welcome to my YouTube channel. Actually ನಾನು NCERTs ಲೆಸನ್ನ ಸ್ಟಾರ್ಟ್ ಮಾಡೀನಿ. 6th ಸ್ಟ್ಯಾಂಡರ್ಡ್ ಇಂದ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೆ. ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ಲಿಕತ್ತೀನಿ ಸೊ ದಟ್ ಕನ್ನಡ ಮೀಡಿಯಂ ಒಂದು ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ಶಾರ್ಟ್ಸ್ದಾಗ ನೋಟ್ಸ್ನು ಪ್ರಿಪೇರ್ ಮಾಡಲಿ ಎಕ್ಸ್ಪ್ಲೇನ್ ಮಾಡ್ಲಿಕತ್ತೀನಿ ಸೊ ದಟ್ ನೋಟ್ಸ್ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಆಗ್ತದೆ, ರಿವಿಷನ್ನು ಆಗ್ತದೆ ಆ್ಯಂಡ್ ಲೆಸನ್ನು ಅರ್ಥ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಈಗ 1 to 10th ಲೆಸನ್ನ ಕವರ್ ಮಾಡೀನಿ. ದಿಸ್ ಇಸ್ ಚಾಪ್ಟರ್ 11, ನ್ಯೂ ಎಂಪೈರ್ಸ್ ಆ್ಯಂಡ್ ಕಿಂಗ್ಡಮ್ಸ್. ದ ನೇಮ್ ಆಫ್ ದ ಲೆಸನ್ ಈಸ್ ಸೊ ಹಿಯರ್ ನಾವು ಒಂದಷ್ಟು ಇನ್ಸ್ಕ್ರಿಪ್ಷನ್ಸ್ ಶಾಸನಗಳ ಬಗ್ಗೆ ನೋಡ್ತೀವಿ. ಸಮುದ್ರಗುಪ್ತ, ಹರ್ಷವರ್ಧನ, ಚಾಲುಕ್ಯ, ಪಲ್ಲವ ಇವರೆಲ್ಲರ ಬಗ್ಗೆ ನಾವು ಈ ಒಂದು ಲೆಸನ್ ಒಳಗೆ ನೋಡ್ತೀವಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡ್ರಿ. ಜಸ್ಟ್ 1 minute 2 minutes ನೋಡೋದ್ರಿಂದ ನಿಮ್ಗೆ ಲೆಸನ್ ಅರ್ಥ ಆಗಂಗಿಲ್ಲ. ಒಂದ್ಸತಿ 15 to 20 minutes ಡಿವೋಟ್ ಮಾಡಿದ್ರಿ ಅಂತಂದ್ರೆ ನಿಮ್ದು NCERT ಲೆಸನ್ ಕವರ್ ಆಗ್ತದ, ನೋಟ್ಸ್ ಆಗ್ತದ, ರಿವಿಷನ್ ಆಗ್ತದ, ಅರ್ಥ ಆಗ್ತದ. ಸೊ ದಟ್ ಲೆಸನ್ನ ಪೂರ್ತಿ ನೋಡ್ರಿ ಆ್ಯಂಡ್ ಬಿಗಿನಿಂಗ್ ಇಂದ ನೋಡಕ್ಕೆ ಸ್ಟಾರ್ಟ್ ಮಾಡ್ರಿ ಸೊ ದಟ್ ನಿಮ್ದೊಂದು NCERT ಪೋರ್ಷನ್ ಅನ್ನ ಮುಗೀತದ. ಸೊ ಇಲ್ಲಿ ನಾವು ಒಂದಷ್ಟು ಇನ್ಸ್ಕ್ರಿಪ್ಷನ್ ನೋಡ್ತೇವಿ. ಪ್ರಯಾಗ ಪ್ರಶಸ್ತಿ ಅಂತ ಹೇಳಿ ಒಂದು ಶಬ್ದ ಯೂಸ್ ಮಾಡ್ಯಾರ. ಪ್ರಯಾಗ ಪ್ರಶಸ್ತಿ ಅಂತಂದ್ರೆ ಏನ? ಸ್ಪೆಷಲ್ ಕೈಂಡ್ ಆಫ್ ಇನ್ಸ್ಕ್ರಿಪ್ಷನ್. ಒಂದು ಸ್ಪೆಷಲ್ ಆದಂತ ಒಂದು ಶಾಸನಕ್ಕೆ ಏನಂತಾರಂದ್ರ ಪ್ರಯಾಗ ಪ್ರಶಸ್ತಿ ಅಂತಾರ. ಪ್ರಯಾಗ ಪ್ರಶಸ್ತಿ ಇದು ಸಂಸ್ಕೃತದ ಒಂದು ಶಬ್ದ. ಇದಕ್ಕ ಅಲಹಾಬಾದ್ ಶಾಸನ ಅಂತಾನು ಕರೀತಾರ ಅಲಹಾಬಾದ್ ಇನ್ಸ್ಕ್ರಿಪ್ಷನ್. ಅಂಡ್ ಇದ್ರ ಒಳಗ ನಾವು ಸಮುದ್ರಗುಪ್ತನ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗ್ತದ. ಈ ಒಂದು ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಪ್ರಯಾಗರಾಜ ಪ್ರಶಸ್ತಿ ಅದಲ್ಲ ಇದ್ರೊಳಗೆ ನಮಗೆ ಸಮುದ್ರಗುಪ್ತನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತದ. ಸೊ ಹೆಂಗ್ ಸಿಗ್ತದ ಅಂತಂದ್ರೆ ಹರಿಸೇನಾ ಅನ್ನೋರ ಈ ಒಂದು ಸಮುದ್ರಗುಪ್ತನ ಆಸ್ಥಾನದೊಳಗಿದ್ರು. ಅವ್ರನ್ನ ಪೂರ್ತಿಯಾಗಿ ಮುಂದೆ ನೋಡಿದ್ರು, ಅವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿತ್ತು. ಸೊ ಅವ್ರ ಬಗ್ಗೆ ಹರಿಸೇನಾ ಅನ್ನೋರು ಅಲಹಾಬಾದ್ ಒಂದು ಇನ್ಸ್ಕ್ರಿಪ್ಷನ್ ಒಳಗೆ ಇನ್ಫಾರ್ಮೇಶನ್ ಕೊಟ್ಟಾರ. ಅದರ ಮೂಲಕ ನಮಗೆ ಗೊತ್ತಾಗ್ತದ ಸಮುದ್ರಗುಪ್ತನ ಒಂದು ಲೈಫ್ ಅದು ಎಲ್ಲ ಹೆಂಗಿತ್ತು ಅನ್ನೋದ್ರ ಬಗ್ಗೆ. ಸೊ ಹರಿಸೇನಾ ಅವರು ಹೇಳೋ ಪ್ರಕಾರ ಸಮುದ್ರಗುಪ್ತ ದೊಡ್ಡ ವಾರಿಯರ್ ಆಗಿದ್ದ, ದೊಡ್ಡ ಯೋಧ ಆಗಿದ್ದ, ಸ್ವತಃ ಕವಿ ಆಗಿದ್ದ, ಪೋಯೆಟ್. ಹಿ ವಾಸ್ ಹಿಮ್ಸೆಲ್ಫ್ ಅ ಪೋಯೆಟ್, ಬೆಸ್ಟ್ ಪೋಯೆಟ್. ಆ್ಯಂಡ್ ಇಂಡಿಯನ್ ನೆಪೋಲಿಯನ್, ಆ್ಯಕ್ಚುಲಿ ಇವರಿಗೆ ಬಿರುದದ ಇಂಡಿಯನ್ ನೆಪೋಲಿಯನ್ ಅಂತ ಹೇಳಿ ಯುರೋಪಿಯನ್ಸ್ ಅನ್ನ ಇವರಿಗೆ ಬಿರುದು ಕೊಟ್ಟಾರ. ಆ್ಯಂಡ್ ದಕ್ಷಿಣಪಥ, ಆರ್ಯವತ, ಘನ, ಸಂಗ, ಬೆಂಗಾಲ್, ಆಸಾಮ್, ನೇಪಾಳ್ ಇವೆಲ್ಲನೂ ಇವ್ರು ಗೆದ್ದಿದ್ರು. ಹಿ ವಾಸ್ ಅ ಬ್ರೇವ್ ಆ್ಯಂಡ್ ಗ್ರೇಟ್ ವಾರಿಯರ್ ಅಟ್ ದಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ವಿಕ್ರಮ ಸಂವತ್ಸರ ಅಂತ ಬರ್ತದ ಕನ್ನಡ ಒಳಗೆ. ವಿಕ್ರಮ ಸಂವತ್ಸರ ಯಾರು ಒಂದು ಸ್ಟಾರ್ಟ್ ಮಾಡಿದ್ರು ನಿಮಗೆ ಕ್ವಶನ್ ಬಂದ್ರೆ ಚಂದ್ರಗುಪ್ತ 2, ಚಂದ್ರಗುಪ್ತ 2 ಅನ್ನೋರು. ಆ್ಯಂಡ್ ಈ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತಗ ವಿಕ್ರಮಾದಿತ್ಯ ಅಂತ ಹೇಳಿ ಒಂದು ಬಿರುದು ಬರ್ತದ. ಯಾಕಂತಂದ್ರೆ ಶಕರನ್ನ ಸೋಲಿಸ್ತಾನವ, ಶಕಾಸ್, ಹಿ ಡಿಫಿಟೆಡ್ ಶಕಾಸ್. ಸೊ ದಟ್ ವಿಕ್ರಮಾದಿತ್ಯ ಅನ್ನೋ ಒಂದು ಬಿರುದನ್ನ ಹೆಸರನ್ನ ಪಡ್ಕೋತಾರ. ಸೊ ದಿಸ್ ಇಸ್ ಅಬೌಟ್ ಸಮುದ್ರಗುಪ್ತ ಆ್ಯಂಡ್ ಅಲಹಾಬಾದ್ ಇನ್ಸ್ಕ್ರಿಪ್ಷನ್. ಈ ಒಂದು ಲೆಸನ್ ಒಳಗೆ ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಟಾರ. ಸೊ ದಟ್ ನೆಕ್ಸ್ಟ್ ನಾವು ಈ ಒಂದು ಸಮುದ್ರಗುಪ್ತನ ಎನ್ಸಿಸ್ಟರ್ ವಂಶಾವಳಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ, ಅದನ್ನ ನೋಡೋಣ. ಆಕ್ಚುಲಿ ಅದಕ್ಕೆ ಜಿನಿಯಾಲಜಿ ಅಂತಾರ. ಲಿಸ್ಟ್ ಆಫ್ ಎನ್ಸಿಸ್ಟರ್ಸ್ಗೆ ಜಿನಿಯಾಲಜಿ ಅಂತಾರ. ಅದೆಲ್ಲ ಇಂಥ ವರ್ಡ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಜಿನಿಯಾಲಜೀಸ್ ಅಂತಂದ್ರ ವಂಶಾವಳಿ ಬಗ್ಗೆ ಏನು ಇನ್ಫಾರ್ಮೇಶನ್ ಬರ್ತದಲ್ಲ ವಂಶದ ಬಗ್ಗೆ ಅದು. ಸೊ ಸಮುದ್ರಗುಪ್ತನ ತಾಯಿ ಹೆಸರು ಕುಮಾರಾದೇವಿ. She belongs to ಲಿಚ್ಚವಿ ಗಣ. ಅಂಡ್ ಇವರು ತಾಯಿ ಮದರ್ ಆಫ್ ಸಮುದ್ರಗುಪ್ತ. ಅಂಡ್ ತಂದೆ ಚಂದ್ರಗುಪ್ತ ಇವ್ರ ತಂದೆ. First ruler of Gupta dynasty to adopt a grand title of ಮಹಾರಾಜ ಅಧಿರಾಜ. ಗುಪ್ತರ ಒಂದು ಸಾಮ್ರಾಜ್ಯದೊಳಗ ಫಸ್ಟ್ ಟೈಮ್ ಮಹಾರಾಜ ಅಧಿರಾಜ ಅಂತ ಕರೆಸ್ಕೊಂಡವ್ರು ಯಾರಂದ್ರೆ ಚಂದ್ರಗುಪ್ತ, ಸಮುದ್ರಗುಪ್ತನವ್ರ ತಂದೆ. ಅವ್ರಕ್ಕಿಂತ ಮೇಲಿನವ್ರು ಏನು ಅಜ್ಜಗಳೆಲ್ಲ ಬರ್ತಿರಲ್ಲ, ಅವ್ರಿಗೆ ಜಸ್ಟ್ ರಾಜ ಅಷ್ಟ ಅಂತಿದ್ರು. ಬಟ್ ಇವರಿಗೆ ಮಹಾರಾಜ ಅಧಿರಾಜ ಅಂತ ಕರಿತಿದ್ರು. ಅಂದ್ರೆ ಇವರು ಒಂದು ಎಕ್ಸ್ಟೆಂಟ್ಗೆ ಸ್ಟ್ರಾಂಗ್ ಇದ್ರು ಅಂತ ಸೂಚಿಸ್ತದ. ಅಂಡ್ ಸಮುದ್ರಗುಪ್ತನ ಮಗ ಸಮುದ್ರಗುಪ್ತನ ಮಗನ ಹೆಸರು ಚಂದ್ರಗುಪ್ತ 2, ಎರಡನೇ ಚಂದ್ರಗುಪ್ತ.
ಚಂದ್ರಗುಪ್ತ ಟು. ಅಂಡ್ ಇವನು ಒಂದು ಆಸ್ಥಾನದೊಳಗೆ ಕಾಳಿದಾಸ ಆರ್ಯಭಟ ಇದ್ರು ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಅದ. ಕಾಳಿದಾಸ ಅಂಡ್ ಆರ್ಯಭಟ. ಸೊ ಈಗ ಒಂದು ಜಿನಿಯಾಲಜಿ ನೋಡೋದಾತಂದ್ರೆ ಸಮುದ್ರಗುಪ್ತನ ತಾಯಿ ಹೆಸರು ಕುಮಾರಾದೇವಿ ಅಂಡ್ ಇವರು ಲಿಚ್ಚವಿ ಅನ್ನೋ ಒಂದು ಗಣಕ ಸೇರಿದ್ರು. ಅಂಡ್ ತಂದೆ ಹೆಸರು ಚಂದ್ರಗುಪ್ತ. ಫಸ್ಟ್ ಟೈಮ್ ಇನ್ ಒಂದು ಗುಪ್ತರ ಒಂದು ಇದ್ರೊಳಗ ಮಹಾರಾಜ ಅಧಿರಾಜ ಅಂತ ಕಳಿಸ್ಕೊಂಡ ಒಬ್ಬ ಸಮರ್ಥ ದೊರೆ ಸಮುದ್ರಗುಪ್ತನ ತಂದೆ. ಅಂಡ್ ಸಮುದ್ರಗುಪ್ತನ ಮಗನ ಹೆಸರು ಎರಡನೇ ಚಂದ್ರಗುಪ್ತ ಟು. ಅಂಡ್ ಇವನೊಂದು ಆಸ್ಥಾನದೊಳಗೆ ಕಾಳಿದಾಸ ಮತ್ತು ಆರ್ಯಭಟ ಅನ್ನೋರು ವಿಜ್ಞಾನಿ ಮತ್ತು ಸಂಶೋಧಕ ಆಗಿದ್ರು. ಕಾಳಿದಾಸ ಅನ್ನೋರು ಒಬ್ಬರ ಕವಿ ಆಗಿದ್ರು. ಸಂಸ್ಕೃತ ಒಳಗೆ ಅಭಿಜ್ಞಾನ ಶಾಕುಂತಲೆ ಆಗಿರ್ಬೋದು, ಇಂಥ ಒಂದಷ್ಟು ನಾಟಕಗಳನ್ನ ಪೊಯೆಟ್ರಿಗಳನ್ನ ಇವರು ರಚಿಸಿದರು. ಇವರೆಲ್ಲ ಚಂದ್ರಗುಪ್ತ ಟು ಅನ್ನೋ ಒಂದು ಆಸ್ಥಾನದೊಳಗಿದ್ರು ಅಂತಂದ್ರೆ ಅವರ ಕಾಲದ ಒಂದು ಸಾಹಿತ್ಯಕ್ಕೆ ಆ್ಯಂಡ್ ಸಂಶೋಧನೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅನ್ನೋದು ಅರ್ಥ ಆಗ್ತದ. ನೆಕ್ಸ್ಟ್ ಕಮ್ ಟು ಹರ್ಷವರ್ಧನ. ಹರ್ಷವರ್ಧನನ ಬಗ್ಗೆ ಇನ್ಫಾರ್ಮೇಶನ್ನ ನೋಡ್ಕೊಂತ ಹೋಗೋಣ. ಇವನ ಆಸ್ಥಾನದೊಳಗೆ ಭಾನುಭಟ್ಟ ಪೊಯೆಟ್ ಇದ್ರು. ಭಾನುಭಟ್ಟ ಕವಿ ಇದ್ರು. ಅವರು ಹರ್ಷಚರಿತ ಬರ್ದವ್ರು ಯಾರು? ಭಾನುಭಟ್ಟ. ಇವರು ಹರ್ಷವರ್ಧನನ ಆಸ್ಥಾನದೊಳಗಿದ್ರು. ಅಂಡ್ ಸಂಸ್ಕೃತ ಒಳಗೆ ಇವ್ರು ಬರ್ದಾರ. ಸಂಸ್ಕೃತ ಲ್ಯಾಂಗ್ವೇಜ್ ಒಳಗೆ ಭಾನುಭಟ್ಟ ಅನ್ನೋರು ಹರ್ಷಚರಿತೆ ಬರೆದಾರ. ಹರ್ಷವರ್ಧನನ ಕುರಿತಾಗಿ ಆ ಒಂದು ಹರ್ಷಚರಿತೆ ಒಳಗೆ ಭಾನುಭಟ್ಟ ಎಕ್ಸ್ಪ್ಲೇನ್ ಮಾಡಿದರು. ಅಂಡ್ ಇವರೊಂದು ಆಸ್ಥಾನದೊಳಗೆ ಜುವಾನ್ ಝ್ಯಾಂಗ್ ಒಂದಷ್ಟು ವರ್ಷಗಳ ಕಾಲ ಇದ್ರು ಅಂತೇಳಿ ಅವರು ಒಂದು ಬುಕ್ ಒಳಗೆ ಬರ್ಕೊಂಡಾರ. ಸೊ ಈ ಜುವಾನ್ ಝ್ಯಾಂಗ್ ಹರ್ಷವರ್ಧನನ ಒಂದು ಆಸ್ಥಾನದೊಳಗೆ ಅಷ್ಟೆಲ್ಲ ನಳಂದ ವಿಶ್ವವಿದ್ಯಾನಿಲಯಕ್ಕೂ ಭೇಟಿ ಕೊಟ್ಟಿದ್ರು ಅನ್ನೋದ ಲಾಸ್ಟ್ ಲೆಸನ್ ನೀವು ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದ. ಸೊ ಇಂಥ ಒಂದಷ್ಟು ವಿದೇಶಿ ಪ್ರಯಾಣಿಕರ ಹೆಸರು ನೀವು ನೆನ್ಪಿಟ್ಕೋಬೇಕಾಗ್ತದ. 1 ಮಾರ್ಕ್ ಕ್ವಶನ್ಸ್ ಒಳಗೆ ಫಿಕ್ಸ್ ಬರ್ತಾವ. ಅಂಡ್ ದೆನ್ ನರ್ಮದಾ ನದಿ ತೀರದ ದಂಡಿ ಮೇಲೆ ಯಾವಾಗ ಚಾಲುಕ್ಯರ ಪುಲಿಕೇಶಿ ಎರಡನೇ ಪುಲಿಕೇಶಿ ಜೊತೆ ಇವ್ರದ್ದೊಂದು ಹರ್ಷವರ್ಧನನ ಯುದ್ಧ ಆಗ್ತಿದ್ಲ, ಅವಾಗ ಹರ್ಷವರ್ಧನ ಯುದ್ಧದೊಳಗೆ ಸೋಲ್ತಾನ. ಇದರಿಂದ ಅವ್ನ ಜೀವನದೊಂದು ಹರ್ಷ ಒಂದು ಖುಷಿ ಅನ್ನೋದು ಹೋಗ್ಬಿಡ್ತದ. ಆಮೇಲಿಂದ ಅವ್ನ ಲೈಫ್ ಭಾಳ ದುಃಖಭರಿತವಾಗಿತ್ತು. ಅವನ ಜೀವನದೊಳಗೆ ಖುಷಿನ ಮುಗಿದು ಹೋತು ಆ ಯುದ್ಧದ ನಂತರ ಅಂತೇಳಿ ಒಂದಷ್ಟು ಇತಿಹಾಸಕಾರರ ವರ್ಣನೆ ಮಾಡ್ಯಾರ. ಅದನ್ನೆಲ್ಲ ನಾವು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ತಿಳ್ಕೊತೇವಿ. ಸೊ ಚಾಲುಕ್ಯರ ಪುಲಿಕೇಶಿ ಇವ್ರನ್ನ ಸೋಲಿಸ್ತಾನ. ಅಂಡ್ ಮಗಧ ಬೆಂಗಾಲ ಇವು ಗೆದ್ದಿದ್ದ ಹರ್ಷವರ್ಧನ. he was defeated by ಪುಲಿಕೇಶಿ II. ಅಂಡ್ ನೆಕ್ಸ್ಟ್ ಇಲ್ಲಿ ಪಲ್ಲವರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಅದ. ಪಲ್ಲವರ ಬಗ್ಗೆ ಅಂಡ್ ಚಾಲುಕ್ಯರ ಬಗ್ಗೆ. ಪಲ್ಲವಾಸ್ ಕಾಂಚೀಪುರಂ ಟು ಕಾವೇರಿವರೆಗೂ ಇವರ ಆಸ್ಥಾನ ಇತ್ತು. ಕಾಂಚೀಪುರಂ ಟು ಕಾವೇರಿ ಡೆಲ್ಟಾ ಇವರು ಒಂದು ಆಸ್ಥಾನ ಇತ್ತು. ನೆಕ್ಸ್ಟ್ ಚಾಲುಕ್ಯರ ಬಗ್ಗೆ ಗೊತ್ತಿರ್ಬೋದು. ಇದು ನಮ್ಮ ಕರ್ನಾಟಕದ ಒಂದು ಅದ್ಭುತವಾದಂಥ ಸಾಮ್ರಾಜ್ಯ ಚಾಲುಕ್ಯಾಸ್. ರಾಯಚೂರು ಮತ್ತು ದೋಬ ಪ್ರದೇಶದೊಳಗೆ ಇವರೊಂದು ಆಸ್ಥಾನ ಇತ್ತು, ದೋಬ. ಸೊ ಇದೆರಡು ಪ್ಲೇಸ್ ಅಂತಂದ್ರೆ ಯಾವ್ದು? ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಿಡಲ್, ಕೃಷ್ಣ ಆ್ಯಂಡ್ ತುಂಗಭದ್ರಾ. ಸೊ ಪಲ್ಲವರು ಕಂಚಿಪುರಂ ಟು ಕಾವೇರಿವರೆಗೂ ಇವರು ಒಂದು ಅಧಿಕಾರದೊಳಗೆ ಆಡಳಿತದ ಒಳಗೆ ಪ್ಲೇಸ್ ಇದ್ರ. ಚಾಲುಕ್ಯರ್ದು ಬಂದ ಕಾಸ ರಾಯಚೂರು ಮಠ ದೋಬ ಪ್ಲೇಸ್ದ ಮಧ್ಯೆ ಅವ್ರದ್ದೊಂದು ಸಾಮ್ರಾಜ್ಯ ಇತ್ತು. ಸೊ ಈಗ ದೋಬ ಪ್ಲೇಸ್ ಅಂತಂದ್ರೆ ಏನಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ಒಂದು ನದಿಗಳು ಏನಿದ್ದುಲ್ಲ, ಇದು ಕೃಷ್ಣ ಆದರೆ ಇದು ತುಂಗಭದ್ರಾ ಆದರೆ ಈ ಮಿಡಲ್ದ ಏನು ಪ್ಲೇಸ್ ಇರ್ತೈತಲ್ಲ ಅಲ್ಲಿ ಚಾಲುಕ್ಯರ ಒಂದು ಸಾಮ್ರಾಜ್ಯ ಇತ್ತು. ಅಂಡ್ ಐಹೊಳೆ ಚಾಲುಕ್ಯರ ಕ್ಯಾಪಿಟಲ್ ಇತ್ತು. ಆಬ್ವಿಯಸ್ಲಿ ಕನ್ನಡಿಗರಿಗೆಲ್ಲ ಗೊತ್ತಿದ್ದಿದೆ ಆ್ಯಂಡ್ ಹೆಮ್ಮೆ ವಿಷಯ. ಯಾವುದು? ಐಹೊಳೆ ಚಾಲುಕ್ಯರ ಒಂದು ಕ್ಯಾಪಿಟಲ್. ಇದು ಒಂದು ಟ್ರೇಡಿಂಗ್ ಸೆಂಟರ್ ಆಗಿತ್ತು, ರಿಲಿಜಿಯಸ್ ಸೆಂಟರ್ ಆಗಿತ್ತು. ಭಾಳಷ್ಟು ದೇವರು ಟೆಂಪಲ್ಗಳೆಲ್ಲ ನೀವು ನೋಡಿರ್ತೀರಿ. ಭಾಳಷ್ಟು ಜನ ಐಹೊಳೆಗೆ ಭೇಟಿ ಕೊಟ್ಟಿರ್ತೀರಿ ಅನ್ಕೊಂಡೇನಿ.
ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಮಗೆ ಏನು ಎಲ್ಲಿ ಗೊತ್ತಾಗ್ತದ ಅಂತಂದ್ರೆ ರವಿ ಕೀರ್ತಿ ಒಂದು ಶಾಸನ ಒಳಗೆ ನಮಗೆ ಐಹೊಳೆಯ ಬಗ್ಗೆ ಒಂದು ಅದ್ಭುತವಾದಂಥ ಇನ್ಫಾರ್ಮೇಷನ್ ಎಲ್ಲ ಸಿಗ್ತದ. ಇವ್ರ ಹೆಸರು ನೆನ್ಪಿಟ್ಕೊಡ್ರಿ, ರವಿ ಕೀರ್ತಿ ಅನ್ನೋರ್ದ. ಆ್ಯಂಡ್ ಹೆರಿಡಿಟರಿ ಪೋಸ್ಟ್ ಇತ್ತು, ರಾಜನ ಮಗ ರಾಜ ಆಗ್ತಿದ್ದ, ವಂಶಾವಳಿ ಅಂತ ಒಂದು ರೂಲರ್ಸ್ ಇರ್ತಿದ್ರು. ಆ್ಯಂಡ್ ಸಮಂತ ರಾಜ ಅಂತ ನೀವು ಕೇಳಿರ್ಬೋದು. ಅಂತಂದ್ರೆ ಇವರು ಒಂದಷ್ಟು ರಾಜರನ್ನ ಸೋಲ್ಸಿರ್ತಿದ್ರು. ಆ್ಯಂಡ್ ಆ ರಾಜಗಳು ಯಾವ ಥರ ಅಂದರೆ, ಈ ಮೇನ್ ರಾಜ ಏನಾರ ಈಗ ಚಾಲುಕ್ಯರಿಗೆ ಒಂದು ಸೈನ್ಯ ಬೇಕಾಗಿತ್ತಂತಂದ್ರೆ ಅವಾಗ ಅವರು ಇವರಿಗೆ ಸೈನ್ಯವನ್ನು ಒದಗಿಸೋದು ಆ್ಯಂಡ್ ಕಪ್ಪ ಕಾಣಿಕೆ ಕೊಡೋದು ಇಂಥದ್ದೆಲ್ಲ ಮಾಡೋರಿಗೆ ಸಮಂತ ರಾಜರು ಅಂತಿದ್ರು. ಅಂದ್ರೆ ಅವ್ರಿಗೆ ಸ್ವತಂತ್ರವಾಗಿ ಆಡಳಿತ ನಡ್ಸಕ್ಕೆ ಆಗ್ತಿರ್ಲಿಲ್ಲ ಸಮಂತ ರಾಜರಿಗೆ. ಬಟ್ ಯಾವಾಗ ಮೇನ ರಾಜ ದುರ್ಬಲ ಆಗ್ತಾನೆ ಅನಿಸ್ತಿತ್ಲ, ಅವಾಗ ಈ ಸಮಂತ ರಾಜರು ಸಾಮಂತರು ಏನದಾರಲ್ಲ ಅವರು ಆ ದೊಡ್ಡ ಒಂದು ಪ್ರಬಲವಾದಂಥ ಆಸ್ಥಾನದ ಮೇಲೆ ಒಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಹೆಚ್ಚಾಗಿ ಇರ್ತಿತ್ತು. ಆ್ಯಂಡ್ ಇವರು ಅಸೆಂಬ್ಲಿಗಳನ್ನು ಕೂಡಿಸ್ತಿದ್ರು, ಅಂದರೆ ರಾಜ್ಯಸಭೆಗಳನ್ನು ಕೂಡಿಸ್ತಿದ್ರು ಒಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ದಿಸ್ ಈಸ್ ಅಬೌಟ್ 11th ಲೆಸನ್. ಭಾಳ ಸಣ್ಣದದ, ಹೇಳೋಂಗೆ ಭಾಳ ದೊಡ್ಡದೇನಿಲ್ಲ. ಸೊ ಪಲ್ಲವರು ಬರ್ತಾರ, ಕಂಚಿಪುರಂ ಟು ಕಾವೇರಿ, ಚಾಲುಕ್ಯಾಸ್, ರಾಯಚೂರು ಟು ದೋಬ, ಕೃಷ್ಣ ತುಂಗಭದ್ರಾ ಮಿಡಲ್ ಪ್ಲೇಸನ ಈ ಒಂದು ದೋಬ. ಆ್ಯಂಡ್ ರವಿಕೀರ್ತಿ ಶಾಸನ ಐಹೊಳೆ ಬಗ್ಗೆ ಎಲ್ಲ ನಮ್ಗೆ ಇನ್ಫಾರ್ಮೇಷನ್ ಹೇಳ್ತದ. ಐಹೊಳೆ ಅನ್ನೋದ ಚಾಲುಕ್ಯರ ಕ್ಯಾಪಿಟಲ್ ಆಗಿರ್ತದ. ಸೊ ಇಷ್ಟು ಈ ಒಂದು ಲೆಸನ್ ಒಳಗದ. ನೆಕ್ಸ್ಟ್ 12ನೇ ಒಂದು ಚಾಪ್ಟರ್ ಒಳಗೆ ಸಿಗೋಣ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.